ಯೋಗ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡಿ ಜೀವಂತವಾಗಿ ಸಮಾಧಿ ಮಾಡಿದಂತಹ ಪ್ರಕರಣ ಏನಿದೆ ಅದು ಯಾವ ಸಿನಿಮಾ ಕಥೆಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲೇ ಇದೆ. ಹಾಗಾದ್ರೆ ಸಮಾಧಿಯಿಂದ ಯೋಗ ಶಿಕ್ಷಕಿ ಎದ್ದು ಬಂದದ್ದು ಹೇಗೆ? ಆ ಸ್ಥಳ ಎಲ್ಲಿದೆ? ಆಕೆಗೆ ನೆರವಾಗಿದ್ಯಾರು? ಈಗ ಆ ಕಿಡ್ನಾಪ್ ಮಾಡಿದ ಹಂತಕರನ್ನ ಸದೆ ಬಡಿಯಲಾಗಿದೆಯಾ? ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಯೋಗ ಶಿಕ್ಷಕಿ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಸತ್ತಂತೆ ನಟಿಸಿ ಬದುಕಿ ಬಂದ ಅರ್ಚನಾ. ಅರೆ ಬೆತ್ತಲೆ ಮೈಗೆ ಸೊಪ್ಪು ಸುತ್ತಿಕೊಂಡು ಬಂದಿದ್ದ ಶಿಕ್ಷಕಿ. ಬೆಂಗಳೂರಿನ ಯೋಗ ಶಿಕ್ಷಕಿಯನ್ನ ಕಿಡ್ನಾಪ್ ಮಾಡಿ ಜೀವಂತ ಸಮಾಧಿ ಮಾಡಿದ್ದ ಪ್ರಕರಣ ಯಾವುದೇ ಸಿನಿಮಾ ಕಥೆಗೂ ಕಮ್ಮಿ ಇಲ್ಲ ಎನ್ನುವಂತಿದೆ. ಹೌದು, ಬೆಂಗಳೂರಿನ ಯೋಗ ಶಿಕ್ಷಕಿಯನ್ನ ಸಂತೋಷ್ ಕುಮಾರ್ ಪತ್ನಿ ಬಿಂದು ಕೊಟ್ಟ ಸುಪಾರಿಯ ಮೇರೆಗೆ ಸತೀಶ್ ರೆಡ್ಡಿ ಅಂಡ್ ಕಿಡ್ನಾಪರ್ಸ್ ಗ್ಯಾಂಗ್ ಅಕ್ಟೋಬರ್ 23ರಂದು ಅಪಾರ್ಟ್ಮೆಂಟ್ನಿಂದ ಕಾರಿನಲ್ಲಿ ಕರೆದುಕೊಂಡು ಬಂದಿದ್ರು. ಪ್ರೀ ಪ್ಲಾನ್ನಂತೆ ಆಕೆಯನ್ನ ಕಾರಲ್ಲಿ ಇಡೀ ದಿನ ಬೆಂಗಳೂರಿನ ನಾನಾ ಕಡೆಗೆ ಸುತ್ತಾಡಿಸಿ ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ರಸ್ತೆಯಲ್ಲಿನ ಗೌಡನಹಳ್ಳಿ ಧನಮಿಟ್ಟೇನಹಳ್ಳಿ ಮಾರ್ಗ ಮಧ್ಯೆ ನಿರ್ಜನ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಕಾರಿನಿಂದ ಕೆಳಗೆ ಇಳಿಸಿ ಹಲ್ಲೆ ನಡೆಸಿದ್ದಾರೆ. ಆಕೆಯ ಮೈ ಮೇಲೆ ಇದ್ದ ಚಿನ್ನಾಭರಣ ಕಸಿದು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಅರೆ ಬೆತ್ತಲೆಯಾಗಿದ್ದ ಆಕೆಯ ಕುತ್ತಿಗೆಗೆ ಚಾರ್ಜರ್ ವೈರ್ನಿಂದ ಬಲವಾಗಿ ಬಿಗಿದು ಉಸಿರುಗಟ್ಟಿಸಿದ್ದಾರೆ. ಇನ್ನೇನು ಆಕೆ ಸತ್ತಳು ಅಂತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಕೆಆರ್ ಪುರಂ ನಿವಾಸಿ ಯೋಗ ಶಿಕ್ಷಕಿ ಅರ್ಚನಾಳನ್ನ ಕಿಡ್ನಾಪ್ ಮಾಡಿ ಆಕೆಯ ಮೇಲೆ ಹಲ್ಲೆ ಮಾಡಿ ಜೀವಂತವಾಗಿ ಊತಿಟ್ಟಂತಹ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದನಮಿಟ್ಟೇನಹಳ್ಳಿ ಅಂತೇಳಿ, ದನಮಿಟ್ಟೇನಹಳ್ಳಿ ಮತ್ತು ಗೌಡನಹಳ್ಳಿ ಮಾರ್ಗ ಮಧ್ಯೆ, ಅಂದರೆ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟದ ದಿಬ್ಬೂರಹಳ್ಳಿಗೆ ಹೋಗುವಂತಹ ಮಾರ್ಗ ಮಧ್ಯೆ ರಸ್ತೆಯ ಬದಿಯಲ್ಲೇ ಅರಣ್ಯ ಪ್ರದೇಶ ಇದೆ. ಈ ಒಂದು ಅರಣ್ಯ ಪ್ರದೇಶಕ್ಕೆ ಏನು ಅರ್ಚನಾಳನ್ನು ಕರೆತಂದಂತಹ ಸತೀಶ್ ರೆಡ್ಡಿ, ಅಂದರೆ ಕಿಡ್ನಾಪ್ ಗ್ಯಾಂಗ್ನ ಪ್ರಮುಖ ವ್ಯಕ್ತಿ, ಆತ ಇದೇ ಒಂದು ಜಾಗದಲ್ಲಿ ಆಕೆಯನ್ನು ಕರೆದುಕೊಂಡು ಬಂದು ಆಕೆಯ ಮೇಲೆ ಹಲ್ಲೆ ಮಾಡಿ ಕಾರಿನಲ್ಲಿದ್ದಂತಹ ಚಾರ್ಜರ್ ವೈರ್ನ ಕೇಬಲನ್ನು ಕುತ್ತಿಗೆ ಸುತ್ತಿ ಬಿಗಿಯಾಗಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಆಕೆಯನ್ನು ಮುಚ್ಚಿಟ್ಟಿದ್ದಂಥ ಜಾಗ ಏನಿದೆ ಆ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಇದೇ ಒಂದು ಕೊರಕಲು, ಅದು ಅಂದರೆ ಈ ಅರಣ್ಯ ಪ್ರದೇಶದಲ್ಲಿ ಮಳೆ ನೀರು ಹರಿದು ಒಂದು ಕೊರಕಲು ಉಂಟಾಗಿರುತ್ತೆ. ಹಾಗಾಗಿ ಅದು ಹಳ್ಳ ಒಂದು ರೀತಿ ಇರುತ್ತೆ. ಆ ಹಳ್ಳದಲ್ಲಿ ಆಕೆಯನ್ನು ಹಾಕಿ ಮಣ್ಣನ್ನು ಮುಚ್ತಾರೆ. ತದನಂತರ ಆಕೆಯ ದೇಹ ಯಾರಿಗೂ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಅರಣ್ಯ ಪ್ರದೇಶದಲ್ಲಿದ್ದಂತಹ ಗಿಡ ಗಂಟೆಗಳನ್ನು ಕಿತ್ತು ಆ ಒಂದು ಏನು ಸಮಾಧಿ ಅಂತ ಗುಂಡಿ ಇರುತ್ತೆ ಆ ಜಾಗದ ಮೇಲೆ ಹಾಕಿ ಆಕೆಯನ್ನು ಮುಚ್ಚಿ ಹಾಕ್ತಾರೆ. ಆದರೆ ಅದೃಷ್ಟವಶಾತ್ ಒಂದು ರೀತಿ ಪವಾಡ ಎಂಬಂತೆ ಯೋಗವನ್ನು ಕಲಿತಿದ್ದಂತಹ ಶಿಕ್ಷಕಿ ಅರ್ಚನಾ ಆಕೆ ತಾನು ಸತ್ತಂತೆ ನಟನೆಯನ್ನು ಮಾಡ್ತಾಳೆ. ಉಸಿರು ಬಿಗಿಯಾಗಿ ಇಟ್ಕೊಂಡು ತಾನು ಇನ್ನೇನು ಸತ್ತೋಗಿದ್ದೀನಿ ಅಂತೇಳಿ ನಾಟಕ ಮಾಡ್ತಾಳೆ. ಹಾಗಾಗಿ ಅದನ್ನು ಭಾವಿಸಿದಂತಹ ಕಿಡ್ನಾಪರ್ಸ್ ಗ್ಯಾಂಗ್ನ ಸತೀಶ್ ರೆಡ್ಡಿ ಮತ್ತು 4 ಕೂಡ ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದರೆ ಯೋಗ ಶಿಕ್ಷಕಿಯಾಗಿದ್ದ ಅರ್ಚನಾ ಪ್ರಾಣಾಯಾಮದ ಟೆಕ್ನಿಕ್ಗಳ ಮೂಲಕ ಸತ್ತವಳಂತೆ ನಾಟಕ ಮಾಡಿದ್ರು. ಕಿಡ್ನಾಪರ್ಸ್ ಎಸ್ಕೇಪ್ ಆದ ನಂತರ ಮೆಲ್ಲಗೆ ಎದ್ದು ಅಲ್ಲಿಂದ ಊರಿನತ್ತ ಬಂದಿದ್ದಾಳೆ. ಆದರೆ ಮೊದಲೇ ಅರೆಬೆತ್ತಲೆಯಾಗಿದ್ದ ಆಕೆಯ ಮೈ ಮುಚ್ಚಿಕೊಳ್ಳಲು ಅಲ್ಲೇ ಎಲ್ಲೋ ಬಿದ್ದಿದ್ದ ಹಳೆಯ ಶರ್ಟ್ ಅನ್ನ ಧರಿಸಿಕೊಂಡಿದ್ದಾಳೆ. ಇನ್ನು ಸೊಂಟದ ಕೆಳಭಾಗಕ್ಕೆ ಕಾಡು ಮನುಷ್ಯರಂತೆ ಸೊಪ್ಪು ಸುತ್ತಿಕೊಂಡು ದಾರಿಯುದ್ದಕ್ಕೂ ನಡೆದುಕೊಂಡೇ ಬಂದಿದ್ದು ಕೋಳಿ ಕೂಗುವ ಶಬ್ದ ಕೇಳಿ ವೆಂಕಟೇಶ್ ಎಂಬುವರ ಮನೆಯತ್ತ ಧಾವಿಸಿದ್ದಾಳೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಇದ್ಯಾರಪ್ಪ ಅಂತ ಎದ್ದವರು ಶಾಕ್ ಆಗಿ ನೋಡಿ ಈಕೆಗೆ ಸಹಾಯ ಮಾಡಿದ್ದಾರೆ. ಸಮಾಧಿಯಿಂದ ಎದ್ದು ಬಂದ ನಂತರ ರಕ್ಷಣೆಗಾಗಿ ಯೋಗ ಶಿಕ್ಷಕಿ ಅರ್ಚನಾ ಬಂದಿರುವಂತಹ ನಿವಾಸದ ಮುಂದೆ ಇವತ್ತು ನಾನಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದನಮಿಟ್ಟೇನಹಳ್ಳಿ ಅಂತ ಗ್ರಾಮ. ಆ ಗ್ರಾಮದಲ್ಲಿ ವೆಂಕಟೇಶ್ ಅಂತಕ್ಕಂಥವ್ರ ಮನೆ. ಬೆಳಗ್ಗೆ ಏನು ಅಕ್ಟೋಬರ್ 24 ಘಟನೆ ಆಗುತ್ತೆ. ಆಕೆಯನ್ನು ಒಡೆದು ಹಲ್ಲೆ ಮಾಡಿ ಮಣ್ಣಿನಲ್ಲಿ ಮುಚ್ಚಿ ಹಾಕಿರ್ತಾರೆ. ತದನಂತರ ಆಕೆ ಸತ್ತವಳಂತೆ ನಾಟಕ ಮಾಡಿ ಬದುಕಿ ಬರ್ತಾಳೆ. ಆಕೆಯ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆ ಇರಲ್ಲ. ಹಾಗಾಗಿ ರಕ್ಷಣೆಗೆ ಅಂಗಲಾಚಿ ಕತ್ತಲ ದಾರಿಯಲ್ಲಿ ಕಾಡಿನ ಮಧ್ಯೆ 3-4 ಕಿಲೋಮೀಟರ್ ನಡ್ಕೊಂಡು ಬರ್ತಾಳೆ. ಆ ಸಂದರ್ಭದಲ್ಲಿ ಆಕೆಗೆ ದಿಕ್ಕು ತೋರಿಸಲ್ಲ. ಕೊನೆಗೆ ಆಕೆಯನ್ನು ರಕ್ಷಣೆ ಮಾಡಿದಂಥವರು ಇದೇ ಮನೆಯ ನಿವಾಸಿಗಳು, ಇಲ್ಲಿರುವಂತಹ ವೆಂಕಟೇಶ್ ಅಂತೇಳಿ ಮತ್ತು ಅವರ ಸಹೋದರರು ಮತ್ತು ಅವರ ಅತ್ತಿಗೆ. ಅಮ್ಮ, ನೀವು ಆಕೆ ನೋಡಿದಾಗ ಫಸ್ಟ್ ಏನು ಅನ್ಕೊಂಡ್ರಿ? ಯಾವ ರೀತಿ ಆಕೆ ನಿಮಗೆ ಕಂಡ್ಲು? ನೀವು ಯಾವ ರೀತಿ ಸಹಾಯ ಮಾಡಿದ್ರಿ ಅಂತ? ಸರ್, ವಿಚಿತ್ರವಾಗಿ ಕಾಣಿಸಿದ್ಲ ಹುಡುಗಿ. ಯಾಕಮ್ಮ ಅಂದರೆ ಹಿಂಗೆ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮನ್ನು. ಅಂದರೆ ಊತಾಕಿದ್ರು, ಬಂದಿದ್ದೀವಿ ಸರ್, ಬಟ್ಟೆ ಕೊಡ್ರಿ ಅಂತ. ಬಟ್ಟೆ ಕೊಟ್ವಿ, ಬಟ್ಟೆ ಹಾಕ್ಕೊಂಡ್ರಿ ಸರ್. ಬಟ್ಟೆ ಹಾಕ್ಕೊಂಡು ಏನಮ್ಮ ಪ್ರಾಬ್ಲಮ್ ಅಂದರೆ ಹಿಂಗೆ ಕಿಡ್ನಾಪ್ ಮಾಡಿ ಏನೋ ಜಮೀನು ಗಲಾಟೆ ಇತ್ತು, ನಮ್ಮ ಆಪೋಸಿಟ್ ಅವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಇನ್ನು ಯೋಗ ಶಿಕ್ಷಕಿಯನ್ನ ಕೊಲೆ ಮಾಡಿದ್ದ ಜಾಗ ನಿರ್ಜನ ಅರಣ್ಯ ಪ್ರದೇಶವಾಗಿದ್ದು ಕುರುಚಲು ಗಿಡಗಳು ಬೆಳೆದುಕೊಂಡಿವೆ. ಎತ್ತ ನೋಡಿದ್ರೂ ಮಳೆಯ ನೀರು ಹರಿದಿರೋ ದೊಡ್ಡ ಗುಂಡಿಗಳಿವೆ. ಅದೇ ಗುಂಡಿಯೊಳಗೆ ಈಕೆಯನ್ನ ಮುಚ್ಚಿ ಹಾಕಿದ್ದ ಕಿಡ್ನಾಪರ್ಸ್ ಆ ಗುಂಡಿಯ ಮೇಲೆ ಕುರುಚಲು ಗಿಡಗಳ ಸೊಪ್ಪು ಸೆದೆ ಹಾಕಿ ಮುಚ್ಚಿ ಹಾಕಿದ್ದಾರೆ. ಆದರೆ ಪ್ರಾಣಾಯಾಮದ ಟೆಕ್ನಿಕ್ ಮೂಲಕ ಬದುಕಿ ಬಂದಿದ್ದಾಳೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಕೃತ್ಯಕ್ಕೂ ಮುನ್ನ ಆಕೆಯನ್ನ ಹತ್ತಿಸಿಕೊಂಡಿದ್ದ ಅಪಾರ್ಟ್ಮೆಂಟ್ ಹಾಗೂ ಕಿಡ್ನಾಪರ್ ಸತೀಶ್ ರೆಡ್ಡಿ ಆಫೀಸ್ ಸೇರಿದಂತೆ ಪ್ಲಾನ್ ಮಾಡಲು ಸೇರಿದ್ದ ಸ್ಥಳವೊಂದರಲ್ಲಿ ಮಹಜರನ್ನ ನಡೆಸಿದ್ದಾರೆ. ಅಕ್ಟೋಬರ್
3ನೇ ತಾರೀಕು ಬೆಳಗ್ಗೆ ಆಕೆಯನ್ನು ಬೆಂಗಳೂರಿನ ಅಪಾರ್ಟ್ಮೆಂಟಿಂದ ಕರ್ಕೊಂಡು ಬಂದಿರ್ತಾರೆ. 23ನೇ ತಾರೀಕು ಬೆಂಗಳೂರು ಸೇರಿದಂತೆ ನಾನಾ ಕಡೆ ಸುತ್ತಾಡ್ತಾರೆ. ತದನಂತರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಈ ದಿಬ್ಬುರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಜಾಗಕ್ಕೆ ಮಧ್ಯರಾತ್ರಿ ಅಂದರೆ 24ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ 1-1:30 ಆಗಿರುತ್ತೆ ಈ ಸ್ಥಳಕ್ಕೆ ಬರಲಿಕ್ಕೆ. ಬಂದಂಥ ಸಂದರ್ಭದಲ್ಲಿ 1 ಗಂಟೆ 2 ಗಂಟೆ ಆಕೆಯ ಜೊತೆ ಸಲುಗೆಯಿಂದ ಮಾತಾಡ್ಕೊಂಡೇ ಇರ್ತಾರೆ. ಆಕೆಗೆ ಯಾವುದೇ ರೀತಿ ಸುಳು ಬರಿಬಾರ್ದು ಅನ್ನೋ ಕಾರಣಕ್ಕೆ ಮಾತಾಡ್ತಾನೆ ಆಕೆ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ಎಲ್ಲವನ್ನ ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆಗೆ ಸಹಜವಾಗಿ ಇವರು ನನ್ನನ್ನು ಏನೋ ಮಾಡ್ತಾ ಇದ್ದಾರೆ, ಸೆಕ್ಷುವಲಿ ಅಸಾಲ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆಗ ಆಕೆಗೆ ಅರ್ಥ ಆಗುತ್ತೆ ತಾನು ಅಪಾಯದಲ್ಲಿದ್ದೀನಿ ಅನ್ನೋಂಥ ಒಂದು ಮಾಹಿತಿ. ಆ ಕಾರಣಕ್ಕೆ ಆಕೆ ಎಚ್ಚೆತ್ಕೊಳ್ತಾಳೆ. ಇನ್ನೇನು ಸತ್ತಂತೆ ನಟನೆ ಮಾಡ್ತಾಳೆ. 3:30-4 ಗಂಟೆವರೆಗೂ ಕೂಡ ಇಲ್ಲೇ ಇರ್ತಾಳೆ. ತದನಂತರ ಇಲ್ಲಿಂದ ಕೇವಲ ಒಂದು ರೀತಿ ಕೂಗಳತೆಯ ದೂರದಲ್ಲಿ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳ ಸದ್ದು ಆಕೆ ಕಿವಿಗೆ ಅಪ್ಪಳಿಸುತ್ತೆ. ಹಾಗಾಗಿ ಧೈರ್ಯ ಮಾಡಿ ಇದೇ ಒಂದು ಕಗ್ಗತ್ತಲಿನ ರಾತ್ರಿಯಲ್ಲಿ ಕತ್ತಲಲ್ಲಿ ನಡೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾಳೆ. ಅನೈತಿಕ ಸಂಬಂಧ, ಕಿಡ್ನಾಪ್, ಡಿಟೆಕ್ಟಿವ್ ಸ್ಟೂಡೆಂಟ್, ಗನ್ ಟ್ರೈನಿಂಗ್. ಯೋಗ ಟೀಚರ್ ಅರ್ಚನಾಗೆ ಗುಂಡಿ ತೋಡಿಸಿದ್ದೇ ಈ ಬಿಂದು. ಈ ಬಿಂದುಗೆ ಅರ್ಚನಾ ತನ್ನ ಗಂಡನ ಜೊತೆಗೆ ಸಲುಗೆಯಿಂದ ಇರೋದು ಇಷ್ಟ ಇರಲಿಲ್ಲ. ಗಂಡನೊಂದಿಗೆ ಈಕೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋ ಸಿಟ್ಟಿತ್ತು. ತನ್ನ ಗಂಡನನ್ನ ತನ್ನತ್ತಲೇ ಉಳಿಸಿಕೊಳ್ಳಬೇಕು ಅಂತ ಬಿಂದು ಯೋಚನೆ ಮಾಡಿ ಅದಕ್ಕೆ ದಾರಿ ಹುಡುಕೋಕೆ ಶುರು ಮಾಡಿದ್ಲು. ಈಗಂತೂ ಯಾರಿಗೆ ಯಾವ ಡೌಟ್ ಬಂದರೂ ಹುಡುಕೋದೆ ಗೂಗಲ್ನಲ್ಲಿ. ಅದೇ ರೀತಿ ಬಿಂದು ಕೂಡ ಈ ಅರ್ಚನಾಗೆ ಒಂದು ಗತಿ ಕಾಣಿಸ್ಬೇಕು ಅಂದ್ರೆ ಏನು ಮಾಡೋದು ಅಂತ ಮೊಬೈಲ್ ಎತ್ಕೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾಳೆ. ಹೀಗೆ ಸರ್ಚ್ ಮಾಡಿದವಳಿಗೆ ಸಿಕ್ಕಿದ್ದು ಡಿಟೆಕ್ಟಿವ್ ಏಜೆನ್ಸಿ. ಈ ಡಿಟೆಕ್ಟಿವ್ ಏಜೆನ್ಸಿಗೆ ಕಾಲ್ ಮಾಡ್ತಾ ಇದ್ದವಳಿಗೆ ಇಲ್ಲಿದ್ದಾನಲ್ಲ ಈ ಸತೀಶ್ ರೆಡ್ಡಿಯ ಕಾಂಟ್ಯಾಕ್ಟ್ ಸಿಕ್ಕಿಬಿಟ್ಟಿತ್ತು. ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದ್ದ ಸತೀಶ್ ರೆಡ್ಡಿಗೆ 4 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದಾಳೆ. ಒಟ್ನಲ್ಲಿ ಕಿಡ್ನಾಪ್ ಆಗಿ ಕೊಲೆಯಾಗಬೇಕಾಗಿದ್ದ ಯೋಗ ಶಿಕ್ಷಕಿ ಬದುಕಿದ್ದೇ ರೋಚಕವಾಗಿದೆ. ಸದ್ಯ ಕಿಡ್ನಾಪರ್ಸ್ ಹಾಗೂ ಸುಪಾರಿ ಕೊಟ್ಟಿದ್ದ ಕಿಲಾಡಿ ಲೇಡಿ ಜೈಲು ಸೇರಿದ್ದು, ಕಿಡ್ನಾಪ್ಗಾಗಿ ಕಾರು ಕಳು ಮಾಡಿ ತಂದಿದ್ದ ಅಪ್ರಾಪ್ತ ಬಾಲಕ ಸಹ ಕಾನೂನು ಪ್ರಕ್ರಿಯೆಗೆ ಒಳಗಾಗಿದ್ದಾನೆ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.